ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಟಾಕ್ ಆ್ಯಂಡ್ ಅನ್ವೈಂಡ್. ಇವತ್ತಿನ ವಿಷಯ 28th ಮಾರ್ಚ್ ನಡೀತಾ ಇರೋ ದಿ ಮೋಸ್ಟ್ ಅವೈಟೆಡ್ ಮ್ಯಾಚ್ ಆಫ್ ದಿಸ್ ಸೀಸನ್, RCB ವರ್ಸಸ್ CSK ಮ್ಯಾಚಿನ ಪ್ರಿವ್ಯೂ. IPLನ ಹಿಸ್ಟ್ರಿಯಲ್ಲೇ ಅತ್ಯಂತ ದೊಡ್ಡ ರೈವಲ್ರಿ ಅಂದರೆ ಅದು CSK ಆ್ಯಂಡ್ RCBದು. ಇದು ನಿನ್ನೆ ಮೊನ್ನೆಯಿಂದ ನಡೀತಿರೋ ರೈವಲ್ರಿ ಅಲ್ಲ, 2008 IPL ಶುರುವಾದಾಗಿಂದ ನಡ್ಕೊಂಬರ್ತಿರೋಂಥ ರೈವಲ್ರಿ. ಒಂದು ಕಡೆ ಕಿಂಗ್ ಕೊಹ್ಲಿ ಆದರೆ ಇನ್ನೊಂದು ಕಡೆ ತಲಾ MS ಧೋನಿ, 2 ಲೆಜೆಂಡ್ಸ್ ಆಫ್ ಇಂಡಿಯನ್ ಕ್ರಿಕೆಟ್. ಇವರಿಬ್ಬರಿಗಿರೋ ಫ್ಯಾನ್ ಫಾಲೋಯಿಂಗ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ, ಒಬ್ರಿಗಿಂತ ಒಬ್ಬರು ದೊಡ್ಡವರೇನೆ. ಹಾಗೆಯೇ ಇದು ಎರಡೂ ಟೀಮ್ಗಿರೋ ಫ್ಯಾನ್ ಫಾಲೋಯಿಂಗ್ ಬೇರೆ ಯಾವುದೇ IPL ಟೀಮಿನ ಫ್ಯಾನ್ ಫಾಲೋಯಿಂಗ್ಗಿಂತನೂ ದೊಡ್ಡದು. ಬರೀ ದೊಡ್ಡದಲ್ಲ, ದಿ ಮೋಸ್ಟ್ ಲಾಯಲ್ ಫ್ಯಾನ್ಸ್ ಅಂತಲೇ ಹೇಳಬೇಕು. ಇಂಥ ದೊಡ್ಡ ಫ್ಯಾನ್ ಬೇಸ್ ಇರುವಂಥ ಇದು ಎರಡೂ ಟೀಮ್ IPLನಲ್ಲಿ 33 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ CSK 21 ಮ್ಯಾಚಸ್ ಗೆದ್ದಿದ್ದಾರೆ. ಸೊ ಇವರಿಬ್ಬರ ಮಧ್ಯೆ ತುಂಬ ಎಕ್ಸ್ಟ್ರಾಡಿನರಿ ಬ್ಯಾಟಲ್ಸ್ ನಡೆದಿದೆ. ಆದರೆ ಲಾಸ್ಟ್ ಸೀಸನಲ್ಲಿ ನಡೆದ ಒಂದು ಬ್ಯಾಟಲ್ ಬಗ್ಗೆ ನಾವು ಇವತ್ತು ಮಾತಾಡೋಣ. IPL 2024 CSKಗೆ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿಯಲ್ಲಿ ತುಂಬ ಒಳ್ಳೆ ಸ್ಟಾರ್ಟ್ ಸಿಗುತ್ತೆ. ಮ್ಯಾಚ್ ಆಫ್ಟರ್ ಮ್ಯಾಚ್ ಗೆದ್ಕೊಂಡು ಪಾಯಿಂಟ್ಸ್ ಟೇಬಲಲ್ಲಿ ಟಾಪರ್ಸ್ ಆಗಿರ್ತಾರೆ. ಇನ್ನೊಂದು ಕಡೆ RCBಗೆ ಅಂಥ ಒಳ್ಳೆ ಸ್ಟಾರ್ಟ್ ಸಿಗಲ್ಲ, ಮ್ಯಾಚಸ್ ಸೋಲ್ತಾ ಇರ್ತಾರೆ, ಟೇಬಲಲ್ಲೂ ಬಾಟಮಲ್ಲಿ ಇರ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇದೆರಡೂ ಟೀಮ್ ಮೀಟ್ ಆಗೋದು ಕ್ವಾರ್ಟರ್ ಫೈನಲಲ್ಲಿ. ಸೊ ಇದೊಂದು ಮಸ್ಟ್ ವಿನ್ ಮ್ಯಾಚ್ ಆಗಿರುತ್ತೆ ಇಬ್ಬರಿಗೂ. RCB ಫಸ್ಟ್ ಬ್ಯಾಟಿಂಗ್ ಆಡಿ 218 ಸ್ಕೋರ್ ಮಾಡ್ತಾರೆ. ಇದನ್ನು ಚೇಸ್ ಮಾಡೋಕ್ಕೆ ಬಂದ CSK ಬ್ಯಾಟಿಂಗ್ ಆರ್ಡರ್ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ, ಬಟ್ ಸ್ಟಿಲ್ ಲಾಸ್ಟ್ ಓವರ್ ತನಕ ಎಳ್ಕೊಂಡು ಹೋಗ್ತಾರೆ. ಸೊ ಲಾಸ್ಟ್ ಓವರಲ್ಲಿ ಅಗೇನ್ ದರ್ ಇಸ್ ಅ ಟ್ವಿಸ್ಟ್. ಏನಾಗುತ್ತೆ ಅಂದರೆ ಲಾಸ್ಟ್ ಓವರಲ್ಲಿ 17 ರನ್ ಸ್ಕೋರ್ ಮಾಡಬೇಕಾಗಿರುತ್ತೆ CSK ಕ್ವಾಲಿಫೈ ಆಗೋದಕ್ಕೆ, ಮ್ಯಾಚ್ ವಿನ್ ಆಗೋದಕ್ಕಲ್ಲ, ಕ್ವಾಲಿಫೈ ಆಗೋದಕ್ಕೆ. ಯಾಕಂದರೆ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ CSK 14 ಪಾಯಿಂಟ್ಸಲ್ಲಿರ್ತಾರೆ, RCB 12 ಪಾಯಿಂಟ್ಸಲ್ಲಿರ್ತಾರೆ. ಸೊ ಲಾಸ್ಟ್ ಓವರಲ್ಲಿ 17 ರನ್ಸ್ ಸ್ಕೋರ್ ಮಾಡಿಬಿಟ್ರೆ ಹೈಯರ್ ರನ್ ರೇಟಿಂದ CSK ಕ್ವಾಲಿಫೈ ಆಗ್ತಾರೆ ಆ್ಯಂಡ್ RCB ಮ್ಯಾಚ್ ವಿನ್ ಆದ್ರೂ ಕ್ವಾಲಿಫೈ ಆಗೋದಿಲ್ಲ. ಈ ಥರ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಲಾಸ್ಟ್ ಓವರ್ ಯಶ್ ದಯಾಲ್ ಮಾಡ್ತಾರೆ, ಫಸ್ಟ್ ಬಾಲಲ್ಲೇ MS ಧೋನಿ 6 ಹೊಡಿತಾರೆ, ಅದ್ಭುತವಾದ 6, ಬಾಲ್ ಕೈಗೆ ಸಿಗೋದಿಲ್ಲ. ಸೊ CSK ಫ್ಯಾನ್ಸ್ಗೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಫಸ್ಟ್ ಬಾಲಲ್ಲೇ 6 ಬಂದುಬಿಡ್ತಲ್ಲ ಅಂತ ಖುಷಿ ಪಡಬೇಕಾ, ಬಾಲ್ ಸಿಗ್ತಿಲ್ವಲ್ಲ ಅಂತ ದುಃಖ ಪಡಬೇಕಾ ಅಂತ. ಏನಕ್ಕೆ ಅಂದರೆ ಇದು RCBಗೆ ಫೇವರ್ ಆಗುತ್ತೆ. ಯಾಕಂದರೆ RCBಗೆ ನ್ಯೂ ಬಾಲ್ ಸಿಗುತ್ತೆ, ನ್ಯೂ ಆ್ಯಂಡ್ ಡ್ರೈ ಬಾಲ್. ಸೊ ವೆರಿ ನೆಕ್ಸ್ಟ್ ಬಾಲೇನೆ ಧೋನಿ ತಿರ್ಗಾ 6 ಹೊಡಿಯೋಕ್ಕೆ ಹೋಗ್ತಾರೆ, ಎಜ್ಜಾಗ್ಬಿಟ್ಟು ಕ್ಯಾಚ್ ಆಗುತ್ತೆ ಆ್ಯಂಡ್ ಧೋನಿ ಈಸ್ ಗಾನ್. ಧೋನಿ ವಿಕೆಟ್ ಹೋಗ್ತಿದ್ದಂಗೆ CSKದು ಜರ್ನಿನೂ ಎಂಡ್ ಆಗುತ್ತೆ. ಆ್ಯಂಡ್ ದಟ್ ವಾಸ್ ದ ಸ್ಟೋರಿ ಆಲ್ ಅಬೌಟ್ CSK's ಜರ್ನಿ. ಆ ರೀತಿ ಎಂಡ್ ಆಯಿತು 2024. ಆ್ಯಂಡ್ ದ ಸೆಲೆಬ್ರೇಷನ್ ಆಫ್ಟರ್ ದಟ್ ಯಾವ ಫಿನಾಲೆ ಮ್ಯಾಚ್ಗೂ ಕಮ್ಮಿ ಇರಲಿಲ್ಲ, ಅಂಥ ದೊಡ್ಡ ಸೆಲೆಬ್ರೇಷನ್ ಆಯಿತು. ಈ ಥರ ಒಂದು ಸೋಲನ್ನು ಕಂಡ CSK ಈ ವರ್ಷ ರಿವೆಂಜ್ಗಾಗಿ ಖಂಡಿತ ಕಾಯ್ತಾ ಇರ್ತಾರೆ. ಈ ವರ್ಷ IPLನಲ್ಲಿ CSK ಆ್ಯಂಡ್ RCB ಇಬ್ಬರು ಒಂದೊಂದು ಮ್ಯಾಚ್ನ ಆಡಿ ಇಬ್ಬರು ಗೆದ್ದಿದ್ದಾರೆ. ಸೊ ಬೋತ್ ಆರ್ ಹೈ ಆನ್ ಕಾನ್ಫಿಡೆನ್ಸ್. ಸೊ ಇವಾಗ CSKದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ನ ನೋಡೋಣ. ಈ ಸಲ CSK ಸ್ಟ್ರೆಂತ್ ಬಂದು ಅವರ ಬೌಲಿಂಗ್ ಯೂನಿಟ್. ಸ್ಪಿನ್ನಿಂಗ್ ಅಟ್ಯಾಕ್ ಅಂತೂ ಲೀತಲ್ ಆಗಿದೆ. ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಕಾಂಬೋ ಬಂದು ಚಿಪಾಕಲ್ಲಿ ಮ್ಯಾಜಿಕ್ಕೆ ಕ್ರಿಯೇಟ್ ಮಾಡ್ತಾರೆ. ಬಟ್ ಇವರ ಬ್ಯಾಟಿಂಗ್ ಯೂನಿಟ್ ಬಗ್ಗೆ ಮಾತಾಡಬೇಕಂದ್ರೆ ಮಿಡ್ಲ್ ಆರ್ಡ್ರ್ ಸ್ವಲ್ಪ ವೀಕೇ ಇದೆ. ಫಸ್ಟ್ 3 ವಿಕೆಟ್ಸ್ ಬಿದ್ದಾದಮೇಲೆ ಅಂಥ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋವಂಥ ಬ್ಯಾಟ್ಸ್ಮನ್ ಯಾರೂ ಇಲ್ಲ. ಕಮಿಂಗ್ ಟು RCB, ನಮ್ಮ ಸ್ಟ್ರೆಂತ್ ಬಂದು ನಮ್ಮ ಬ್ಯಾಟಿಂಗ್. ಇದನ್ನು ನಾವು ಫಸ್ಟ್ ಮ್ಯಾಚಲ್ಲೂ ಪ್ರೂವ್ ಮಾಡಾಗಿದೆ. ಬಟ್ ಕನ್ಸರ್ನ್ ಇರೋದು ಬೌಲಿಂಗಲ್ಲೇ, ಎಸ್ಪೆಷಲಿ ಸ್ಪಿನ್ನಿಂಗ್ ಯೂನಿಟಲ್ಲಿ. ರವಿಚಂದ್ರನ್ ಅಶ್ವಿನ್ ಆ್ಯಂಡ್ ರವೀಂದ್ರ ಜಡೇಜಾ ಥರ ಒಂದು ಕಾಂಬೋ ನಮ್ಮಲ್ಲಿಲ್ಲ. ಕೃಣಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು, ಆದರೆ ಅವ್ರಿಗೆ ಜೊತೆ ಕೊಡೋವಂಥ ಇನ್ನೊಂದು ಎಕ್ಸೆಪ್ಷನಲ್ ಸ್ಪಿನ್ನರ್ ಯಾರೂ ಇಲ್ಲ. ಲಿವಿಂಗ್ಸ್ಟನ್ ಇದ್ದಾರೆ, ಅವ್ರ ಮೇಲೆ ಸ್ವಲ್ಪ ಡಿಪೆಂಡ್ ಆಗ್ಬೋದು. ಬಟ್ ಸುಯಾನ್ ಶರ್ಮಾ ವಾಸ್ ಎಕ್ಸ್ಪೆನ್ಸಿವ್ ಇನ್ ಲಾಸ್ಟ್ ಮ್ಯಾಚ್. ರೇರಸಲ್ ವಿಕೆಟ್ ತೆಗೆದ್ರು, ವೆರಿ ಗುಡ್ ಬಾಲ್, ಬಟ್ ಸ್ಟಿಲ್ ತುಂಬ ಹೊಡೆಸ್ಕೊಂಡ್ರು. ಹಿ ವಾಸ್ ಎಕ್ಸ್ಪೆನ್ಸಿವ್. ಅಲ್ಲೇನಾದರೂ ಚೇಂಜಸ್ ಆಗುತ್ತಾ ಅಂತ ಕಾದು ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ದೇವದತ್ ಪಡಿಕ್ಕಲ್ ರೋಲ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಅಟ್ಲೀಸ್ಟ್ ಈ ಮ್ಯಾಚಲ್ಲಾದರೂ ಅವರು ಪ್ರೂವ್ ಮಾಡ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಭುವನೇಶ್ವರ್ ಕುಮಾರ್ ಫಿಟ್ನೆಸ್ಸು. ಈ ಮ್ಯಾಚ್ಗೆ ಫಿಟ್ ಆಗಿದ್ದಾರಾ ಭುವಿ ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಯಾಕಂದರೆ ಭುವಿ ಈ ಮ್ಯಾಚಲ್ಲಿ ಆಡಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಅಗೇನ್ಸ್ಟ್ ಚೆನ್ನೈ. ಸೊ ಪ್ಲೇಯಿಂಗ್ 11 ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗೋದು ನಾವು ಟಾಸ್ ಗೆಲ್ಲೋದು. ಯಾಕಂದರೆ ನಾವು ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡಿ ಚೆನ್ನೈನ ಬಿಲೋ 160 ರೆಸ್ಟ್ರಿಕ್ಟ್ ಮಾಡಿಬಿಟ್ರೆ ಸೊ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ ಟು ವಿನ್. ಯಾಕಂದರೆ ನಮ್ಮದು ಬ್ಯಾಟಿಂಗ್ ಡೆಪ್ತ್ ಇದೆ ಆ್ಯಂಡ್ ಫಸ್ಟ್ ಮ್ಯಾಚಲ್ಲೇ ನೋಡಿದ್ದೀವಿ, ಎಲ್ಲರೂ ಫಾರ್ಮಲ್ಲಿದ್ದಾರೆ, ಹೊಡಿತಾ ಇದ್ದಾರೆ. ಸೊ ವಿ ಕ್ಯಾನ್ ಈಸಿಲಿ ಸ್ಕೋರ್ ಮೋರ್ ದೆನ್ 160 ಅಂತ ಅನಿಸುತ್ತೆ. ಬಟ್
ಅಗೇನ್ ಕಮಿಂಗ್ ಟು ಚೆನ್ನೈ ಬ್ಯಾಟಿಂಗಲ್ಲಿ ಮಿಡ್ಲ್ ಆರ್ಡರ್ ವೀಕ್ ಇದ್ದಾರೆ. ಸೊ ವಿ ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ದ್ಯಾಟ್. 2 or 3 ಕ್ವಿಕ್ ವಿಕೆಟ್ಸ್ ನಮಗೆ ಸಿಕ್ಬಿಟ್ರೆ ಅದಾದಮೇಲೆ ಈಸಿಲಿ ಅವ್ರನ್ನ 160 170ಗೆ ರೆಸ್ಟ್ರಿಕ್ಟ್ ಮಾಡಿಬಿಡ್ಬೋದು. ಆ್ಯಂಡ್ ಹಿಯರ್ ವಿಲ್ ಹ್ಯಾವ್ ಅ ಬಿಗ್ಗರ್ ಚಾನ್ಸ್ ಟು ವಿನ್ ಅಂತ ನನಗನ್ಸುತ್ತೆ. ಸೊ ದಿಸ್ ಇಸ್ ಜಸ್ಟ್ ಅನ್ ಒಪಿನಿಯನ್. ಸೊ ನಿಮ್ದೇನಾದರೂ ಒಪಿನಿಯನ್ ಇದ್ದರೆ ಇದೇ ಥರ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಸೊ ಟು ಎಂಡ್ ವಿತ್ RCBದು ಒಂದು ಚಿಕ್ಕ ರಿವೆಂಜ್ ಬಾಕಿ ಇದೆ, ಅದ್ರ ಬಗ್ಗೆನೂ ಮಾತಾಡ್ಬಿಡೋಣ. ಚಿಪಾಕ್ನಲ್ಲಿ ಇಲ್ಲಿ ತನಕ RCB ಆ್ಯಂಡ್ CSK 9 ಟೈಮ್ಸ್ ಆಡಿದ್ದಾರೆ. ಅದರಲ್ಲಿ RCB ವಿನ್ ಆಗಿರೋದು ಒಂದೇ ಸಲ, ಅದು 2008ಅಲ್ಲಿ. ಅದಾದಮೇಲೆ ಇಲ್ಲಿ ತನಕ RCB ಒಂದು ಸಲನೂ ವಿನ್ ಆಗಿಲ್ಲ. ಸೊ ಈ ಸಲ ಆದರೂ RCB CSKನ ಅವರ ಹೋಮ್ ಗ್ರೌಂಡಲ್ಲಿ ಸೋಲಿಸ್ತಾರಾ, ಇಲ್ಲ CSK ಅವರ ವಿನ್ನಿಂಗ್ ರೆಕಾರ್ಡ್ನ ಮೇಂಟೈನ್ ಮಾಡ್ತಾರಾ ಅನ್ನೋದನ್ನು ಕಾದು ನೋಡೋಣ ನಾಳೆ ಮ್ಯಾಚ್ನ ನಂತರ. ನನ್ನ ಮ್ಯಾಚ್ ಪ್ರಿಡಿಕ್ಷನ್ RCBನೇ ವಿನ್ ಆಗ್ತಾರೆ. ನಿಮ್ಮ ಮ್ಯಾಚ್ ಪ್ರಿಡಿಕ್ಷನ್ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.